ಕನ್ನಡ ನುಡಿಯ ಸಿರಿಯಾದು ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನೋದು. ಗೌರವಾನ್ವಿತ ಶ್ರೀ ಸಿದ್ದರಾಮ್ ಟಿಪಿ ಸರ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು DLSC ಬೀದರ್, ಇವರಿಗೆ ಇವರು ಸನ್ಮಾನ ಸ್ವೀಕರಿಸಬೇಕು. ಸದರಿ ಸನ್ಮಾನವನ್ನು ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಶ್ರೀ ಸಿರಾಜ್ ಅಹಮದ್ ಅವರು ನಡೆಸಿಕೊಡ್ಬೇಕು ಅಂತ ಹೇಳಿ ಹೊರತು ಕೇಳ್ಕೊಳ್ತಾರೆ. ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀ ಸಿರಾಜ್ ಅಹಮದ್ ಅವರು ಈ ವೇದಿಕೆ ಬಂದಿದ್ದಾರೆ. ಅವ್ರ ಜೊತೆ ಸನ್ಮಾನವನ್ನು ಸ್ವೀಕರಿಸಬೇಕು. ಸದರಿ ಸನ್ಮಾನವನ್ನು ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂಥ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಧನ್ಯವಾದಗಳು ಸಿರಾಜ್ ಅಹಮದ್ ಅವರಿಗೆ ಮತ್ತು ಅವರಿಗೆ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ SDMC ಅಧ್ಯಕ್ಷರಾದ ಯಾದವ ಸಾಬ್ ಅವರು ಬಂದು ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ತಾರೆ. ಯಾದವ ಸಾಬ್ ಮಕ್ಕಳಿಗೆಲ್ಲ ಮಾತಾಡೋದೆಲ್ಲ ಮುಗೀತಾ? ಎಲ್ಲರಿಗೆ ನಮಸ್ಕಾರ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಡಳಿತ, ಪೊಲೀಸ್ ಇಲಾಖೆ, ಜಿಲ್ಲಾ ವಕೀಲರ ಸಂಘ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಹಮಿಲಾಪುರ ಗ್ರಾಮದಲ್ಲಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲಿರುವ ಎಲ್ಲ ಮಾನ್ಯರೇ, ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಎಲ್ಲ ಶಿಕ್ಷಕ ವೃಂದದವರೇ, ಮುದ್ದು ಮಕ್ಕಳೇ ಮತ್ತು ಗ್ರಾಮಸ್ಥರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ದಿನಾಂಕ 2/10/2021 ಸತತವಾಗಿ ಇಲ್ಲಿಯವರೆಗೆ ನಾವು ಪ್ರತಿ ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನದಲ್ಲಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬರ್ತಾ ಇದ್ದೀವಿ. ಅದರ ಜೊತೆಗೆ ಪ್ರತಿ ಊರಿಗೂ ಮತ್ತು ಡೋರ್ ಟು ಡೋರ್ ಕ್ಯಾಂಪೇನ್ ಸಹಿತ ನಾವು ಮಾಡ್ತಾ ಇದ್ದೀವಿ. ಡೋರ್ ಟು ಡೋರ್ ಕ್ಯಾಂಪೇನ್ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ PLVಗಳು, ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ನಮ್ಮ ಇತರ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಮನೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಧ್ಯೇಯ ಉದ್ದೇಶಗಳ ಕುರಿತಾದ ಒಂದು ಪಾಂಪ್ಲೆಂಟನ್ನು ನಾವು ಹಂಚ್ತಾ ಇದ್ದೀವಿ. ಅದರ ಜೊತೆಗೆ ಡಿಜಿಟಲ್ ಪಾಂಪ್ಲೆಂಟ್ ಯಾರ್ಯಾರಿಗೆ ವಾಟ್ಸಪ್ ಮೂಲಕ ಹಂಚೋದಕ್ಕೆ ಸಾಧ್ಯ ಆಗ್ತಾ ಇದೆ ಅವರೆಲ್ಲರಿಗೂ ಸಹಿತ ನಾವು ಡಿಜಿಟಲ್ ಪಾಂಪ್ಲೆಂಟನ್ನು ಸಹಿತ ಹಂಚ್ತಾ ಇದ್ದೀವಿ ಮೊಬೈಲ್ನಲ್ಲಿ. ಅಂದರೆ ವಾಟ್ಸಪ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಮಾಡ್ತಾ ಇದ್ದೀವಿ.
ಈ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಭಾರತದ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನೋ ಒಂದು ಧ್ಯೇಯ ಉದ್ದೇಶದ ಮೇಲೆ ನಮ್ಮ ಭಾರತ ಸಂವಿಧಾನದ ರಚನೆಯಾಗಿದೆ. ಯಾವುದೇ ಒಬ್ಬ ವ್ಯಕ್ತಿ ಆರ್ಥಿಕ ಸಂಪನ್ಮೂಲದ ಕೊರತೆಯಿಂದಾಗಿ ನ್ಯಾಯದಾನ ಪದ್ಧತಿಯಿಂದ ವಂಚಿತ ಆಗಬಾರ್ದು, ಇದರ ಮೂಲ ಉದ್ದೇಶ. ಮತ್ತು ಕಾನೂನಿನ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನುವ ಕಾರಣಕ್ಕಾಗಿ ಅವರು ನ್ಯಾಯದಾನ ವ್ಯವಸ್ಥೆಯಿಂದ ವಂಚಿತ ಆಗಬಾರ್ದು. ಈ ಒಂದು ಉದ್ದೇಶದಿಂದಾಗಿ ಕಾನೂನು ಸೇವೆಗಳ ಪ್ರಾಧಿಕಾರ ಸ್ಥಾಪನೆಗೊಂಡಿರುತ್ತದೆ. ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ನಾವು ಮುಖ್ಯವಾಗಿ 3 ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಮಕ್ಕಳಿಗೆಲ್ಲ ಅರ್ಥ ಆಗ್ತಾ ಇದೆಯಾ ಕನ್ನಡ? ಹಿಂದಿನ ಮಕ್ಕಳಿಗೆ ಅರ್ಥ ಆಗ್ತಾ ಇದೆಯಾ? ಹಿಂದಿ ಒಳಗೆ ನನಗೆ ಹಿಂದಿ ಕರೆಕ್ಟಾಗಿ ಬರೋದ್ರೆ ಏನಾದರೂ ತಪ್ಪಾದರೆ ಬೈಬೇಡ್ರಿ ಅಷ್ಟೇ. ಬಂದೋಬಸ್ತಲ್ಲಿ ಹೇಳಂತೀನಿ, ಹೇಳ್ಬೋದಾ? ಎಷ್ಟು ಬರುತ್ತೆ ಅಷ್ಟೇ ಹೇಳ್ತೀನಿ ಹಿಂದಿ. जो कानून सेवा प्राधिकार के इम्पोर्टेंट 3 काम होते हैं. पहला काम जो है वो लोगों को कानून के बारे में अवेयरनेस करते हैं. सो कानून के बारे में हम मालूमात करा देते हैं सभी लोगों को, चाहे वो स्टूडेंट्स हो या खेत में काम करने वाले रैतापी वर्ग के लोग हो, चाहे वो लेबर हो, सभी लोगों को कानून के बारे में मालूमात करना हमारा पहला काम. ये कानून के मालूमात कर लेना इसलिए जरूरी है. अगर कानून के इंफॉर्मेशन या मालूमात हमें नहीं था, इसकी वजह से गलती हो गई बोल के आप कोई जाके कहीं भी जाके कोर्ट में या डिपार्टमेंट में पुलिस स्टेशन में बोलेंगे कि वो एक कारण की वजह से आप लोगों को माफ नहीं कर सकते. आपके ऊपर जो रिस्पॉन्सिबिलिटी है, जो लायबिलिटी है, उसे आप विमुक्त नहीं हो सकते. आपको कानून के बारे में मालूमात है, नॉलेज है या नहीं है, लेकिन ये हमारा देश में एक प्रिजम्पशन के ऊपर चलता है. कैसे? भारत के सभी नागरिकों को इस देश में जितने भी कानून है उनके बारे में पूरी जानकारी है और पूरे इंफॉर्मेशन है और पूरे नॉलेज है बोल के हमारा प्रिजम्पशन है. लेकिन प्रिजम्पशन एक तरफ है और दूसरी तरफ यह है कानून की जानकारी बहुत सारी तकलीफ हो सकती है, लेकिन उसका जानकारी लेना बहुत जरूरी है. बहुत सारे कानून है हमारे देश में, लेकिन सारे कानून के जानकारी लेना सभी एक के लिए पॉसिबल नहीं होता. लेकिन जितना डे टू डे हमारे ये जो व्यवहार है उनके लिए जितना कानून का फॉलो करना हमको लगता है, वो सबका जानकारी लेना हमारा बहुत इम्पोर्टेंट काम है. तो इसलिए हम लोग क्या कर रहे हैं, एक उपन्यास को रिसोर्स पर्सन को लाके एक गांव में एक कानून और दूसरे गांव में दूसरे कानून, ऐसे लोगों को कानून के बारे में जानकारी दे रहे हैं. और दूसरे जो काम कर रहे हैं हम लोग हमारे सर्विसेज अथॉरिटी की तरफ से, ये जो लोग को कानून की जानकारी चाहिए वो लोग ऐसे प्रोग्राम में नहीं आए, तो वो लोग अगर डिस्ट्रिक्ट लीगल सर्विसेज अथॉरिटी को अप्रोच हुआ तो हम सभी लोगों को कानून के क्या बोलते हैं एडवाइस देते हैं, लीगल एडवाइस फ्री में, वो भी उसके लिए आपको पैसा देना नहीं होगा. अगर वो एडवाइस लेने के बाद कोर्ट में केस डालने का नौबत आ गई, तब हम लोग क्या करते हैं, अगर वो लोग गरीब हैं, अगर वो लोग SC/ST के लोग हैं, अगर वो लोग फीमेल हैं, अगर उन लोगों का
एनुअल इनकम 3000 के नीचे है, सॉरी 3 लाख के नीचे है, करंट बंद 3 लाख के नीचे है, उन लोगों को हम क्या करते हैं, लीगल एड देते हैं। लीगल एड बोले तो कैसे, अगर उन लोगों को एडवोकेट का अपॉइंटमेंट करने के लिए और एडवोकेट का फीस देने का उन लोगों को नहीं होता, तब हम लोग क्या करते हैं, फ्री में एडवोकेट अपॉइंट करके दे देते हैं। उनका फीस जो है हमारे कमेटी की तरफ से भर देते हैं, आपको वो एडवोकेट का फीस देना नहीं होता। और दूसरा जो काम है, कभी कभी वो हमारे केस के नेचर के ऊपर रहता है कि कोर्ट में फीस भरना पड़ता है, गवर्नमेंट का फीस रहता है वो। ये जो गवर्नमेंट का फीस जो है वो अगर वो आदमी भर नहीं सकते तो हमारे प्राधिकार के वजह प्राधिकार से वो फीस भी हम भर देते हैं। अभी हम लोग फ्री में एडवाइस दे रहे हैं, फ्री में एडवोकेट को अपॉइंट कर रहे हैं और फ्री में कोर्ट फीस भर रहे हैं। ये सब फ्री हो गए। इसलिए क्यों बोले तो मैंने जैसा पहले कहा, जो हमारा इकोनॉमिक डेफिशिएंसी और इकोनॉमिक कैपेसिटी कम होने की वजह से हमको न्यायदान सिस्टम में सो हमको केस डालने को नहीं हुआ। जैसे कि हमारा रेट इंक्रीज हुआ तो पैसे की वजह से हम केस नहीं डाले, कोर्ट में लड़ नहीं सके, ऐसे बात नहीं होना। जैसे कि आपको पता है, जो अमीर लोग रहते हैं वो लोग क्या करते हैं, अगर एक केस डालना है तो वो लोग अच्छे एडवोकेट को हायर कर सकते हैं, उनका सर्विस, और दूसरे वो कोर्ट फीस भी अपनी तरफ से भर सकते हैं। वो अगर मैटर एक गरीब आदमी और एक क्या बोलते हैं उसको अमीर आदमी के बीच ऐसा कोर्ट में डिस्प्यूट आ गया तो वो गरीब आदमी ऐसा फील नहीं कर सके कि हमारे पास पैसा नहीं, इसकी वजह से हम केस लड़ नहीं सकते। ये बहुत सारे पहले होते थे, बहुत सारे साल के पहले, लेकिन अब नहीं हो रहा है। बच्चे लोग खामोश। तो वो हिसाब से हम ये भी काम हमारे डीएलएसी की तरफ से करते हैं। और अब तीसरा जो काम है, एक छोटे मोटे केस में दोनों पार्टी के बीच में कॉम्प्रोमाइज करा देते हैं। जैसा पहले गांव में होता था पंचायत की जैसा, दोनों पार्टी को बुलाते थे, सबके सुनते थे, फिर जो पंचायत को अच्छा लगता था वो हिसाब से उनको कन्विंस करके वो राज्य पंचायत गाँव में कर देते। वही काम हम लोग अभी कर रहे हैं। क्यों बोले तो अगर ये दोनों भाई के बीच में अगर कुछ प्रॉपर्टी के लेकर डिस्प्यूट हुआ तो वो लोग छोटे मोटे डिस्प्यूट रहते हैं, तो उनको कन्विंस करके कॉम्प्रोमाइज करने को लगा देते हैं। वो लगाने के बाद क्या हो जाते हैं, कोर्ट कॉम्प्रोमाइज हो जाता है, सॉरी केस कॉम्प्रोमाइज हो जाता है। एक बार केस लोक अदालत में कॉम्प्रोमाइज हुआ तो उनका बहुत सारे लाभ, जैसे कि अगर वो केस कॉम्प्रोमाइज में सेटलमेंट होके डिस्पोज हुआ तो वो लोग जो कोर्ट में कोर्ट फीस भरते हैं वो पूरे 100% हम वापस कर देते हैं। और दूसरा उसका फायदा ये है, एक बार लोक अदालत में मैटर कॉम्प्रोमाइज हुआ तो उसके ऊपर कोई भी अपील कर नहीं सकते हैं। जैसे कि आप जानते हैं, पहले अगर हम तालुका कोर्ट में केस जाते हैं तो अगर उसमें जजमेंट हुआ, डिसमिस हो या डिक्री हुआ, वो कौन सा भी स्टेज पे हुए तो अब क्या हम लोग क्या करते हैं, तो उसके ऊपर अपील कर सकते हैं। फिर डिस्ट्रिक्ट कोर्ट में हम अपील करने के बाद अगर वहीं पे भी जजमेंट आ गया, फिर हम लोग ऑनरेबल हाई कोर्ट को भी अप्रोच कर सकते हैं, फिर उसके बाद ऑनरेबल सुप्रीम कोर्ट में। सो यह तालुका कोर्ट से पूरे ऑनरेबल सुप्रीम कोर्ट तक जाने के लिए कितना टाइम लगेगा, कम से कम 10 साल, 15 साल, 12 साल तो लग ही सकते हैं। अगर ये मैटर यहीं पर सेटलमेंट होके हो गए तो क्या होता है, उसके ऊपर वो अपील करने का जो रेट है वो इंक्रीज हो जाता है, वहां पर कोई कर नहीं सकता। उससे क्या हो जाता है, खर्चा बच जाता है, और दूसरा ये जो टाइम जो है वो टाइम बच जाता है। अगर समझो इतना 10-12 साल में एक आदमी कोर्ट को जाना रहे तो बोले तो कितना साल जाना पड़ता है, कितना बार जाना पड़ता है। अगर कोर्ट को गए तो सिर्फ ऐसा ही नहीं आएगा, वो कोर्ट को देखे तो फिर वहाँ पर नाश्ता वगैरह करना पड़ता है, खाना वगैरह खाना पड़ता है। अगर हाईकोर्ट को जाना है तो पहले बेंगलोर में जाना पड़ते थे, वहाँ पर भी खर्चे हो जाते थे। अगर सुप्रीम कोर्ट में बोले तो एडवोकेट का फीस ऐसा रहता है
कि उनका फीस भी देना, फिर उसके TDS के अमाउंट भी देना, ये सब वहाँ पर बर्डन होता है। तो वो बर्डन कम करने के लिए हम एक इस तरह जो मैकेनिज्म हम अडॉप्ट करते हैं। और दूसरा सर्विस जो देते हैं हम लोग, वो मीडिएशन कर देते हैं। मीडिएशन बोले तो ट्रेंड एडवोकेट रहता है हमारे पास, वो कॉम्प्रोमाइज करने के लिए वो अपने तरीके से उन लोगों को कन्विंस करते हैं, कन्विंस करके अल्टरनेटिव मेथड होते हैं, अल्टरनेटिव मेथड के हिसाब से वो भी एक काम हम करते हैं। अभी इसके ये सब होने के बाद हम ऐसे बहुत सारे केसेस करते हैं, जैसे कि कोई आदमी डिपार्टमेंट में उनका काम नहीं हुआ, वो एलिजिबल था कोई स्कीम में, उनको क्या बोलते हैं इंटेंशनली उसको नहीं दिया गया। ऐसा संदर्भ में अगर वो हमारा डिस्ट्रिक्ट लीगल सर्विसेज अथॉरिटी को अप्रोच करे तो हम कौन सा डिपार्टमेंट वाले ऐसे किया बोल के उनको बुला के जो काम इनको लीगली होना है, अगर नहीं किया तो उनका काम करना बोल के हम लोग उनको डायरेक्शन दे देते हैं। ऐसे बहुत सारे हमारे पास केसेस आ जाते हैं, बहुत सारे डिपार्टमेंट को अप्रोच करके बाद में हमारे पास आ जाता है। इसको छोड़ के हम लोग क्या करते हैं, कंसिलिएशन करते हैं मैटर में, कि कोर्ट में केस डालने से पहले भी हम कंसिलिएशन करते हैं। जैसे कि वो मेंटेनेंस केस हो, जैसा वो डाइवर्स की केस हो, सारे ऐसे छोटे मोटे केस में, चाहे वो NIT के चेकबाउंस केस हो, रिकवरी का केस हो, ऐसे में हम लोग कंसिलिएशन करके अगर सेटलमेंट हुआ तो उनके लिए हम अवार्ड पास करते हैं। वो अवार्ड जैसे कि कोर्ट का डिग्री जैसे ही होता है, वो प्री लिटिगेशन केसेस बोल के बोलते हैं हम लोग। आज बोले तो अभी कोर्ट को पहले केस जाने से पहले एक सेटलमेंट करना है। सेटलमेंट दो स्टेज पे करते हैं, जैसे कि कोर्ट में केस डालने से पहले, फिर केस कोर्ट में डालने के बाद, दोनों तरफ। ये LAC केस बोले तो जो लैंड एक्विजिशन के केसेस होते हैं, ये टैंक बनाने के लिए, रोड बनाने के लिए लैंड एक्वायर कर देते हैं। ऐसे में भी हम लोग क्या करते हैं, ऑफिसर्स को कन्विंस करके उन लोगों का पैसा डिपॉजिट करने के लिए हम बहुत प्रेशर करते हैं। लास्ट टाइम जब लोक अदालत हुआ हमारा सितंबर 13 को, ये बीदर डिस्ट्रिक्ट में 16 केसेस में ऐसे हम लोगों ने उसको डायरेक्शन दिए, उन लोगों में वो लोग कॉम्प्रोमाइज करके अमाउंट भरने के लिए तैयार हो गए। ऐसे बहुत सारे से हम करते हैं। अभी मेरे को एक ये है, क्या बोलते हैं उसको, क्वेश्चन है आप बच्चों से, जितने बच्चों के पास बर्थ सर्टिफिकेट है, जितने बच्चों के पास बर्थ सर्टिफिकेट जिनके पास है वो हाथ उठाओ। बर्थ सर्टिफिकेट सबके पास है, गुड। अच्छा वो छोड़ो, जिनके पास नहीं है वो हाथ उठाओ। जिनके पास नहीं है, आपके पास नहीं है, क्यों? ಕಳ್ದೋಗಿದ್ಯಾ? ಓಕೆ, ನಿಮ್ಮ ಹತ್ರ ಇಲ್ಲ ಯಾಕೆ? ನಮ್ಮ ವಕೀಲರಿದ್ದಾರೆ, ನೀವು ಅವರಿಗೆ ಡೈರೆಕ್ಟ್ ಆಗಿ ಅಪ್ರೋಚ್ ಆಗ್ಬೋದು ಒಂದು, ಇಲ್ಲ ಅಂತ ಹೇಳಿದ್ರೆ ನಮ್ಮ DLSಗೆ ಅಪ್ರೋಚ್ ಆದರೆ ನಾವು ನಮ್ಮ ವಕೀಲರ ತರೋ ಸಹಿತ ಅದನ್ನು ಮಾಡಿಸ್ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿ. ನಮ್ಮ ವಕೀಲರ ಕಡೆಯಿಂದ ಮಾಡಿದ್ರೆ ಫೀಸ್ ಕೊಡೋದಿಲ್ಲ, ಮತ್ತು ಇವರು ಪ್ರೈವೇಟ್ ವಕೀಲರ ಹತ್ತಿರ ಹೋದರೆ ಅವರಿಗೆ ಫೀಸ್ ಕೊಡಬೇಕಾಗುತ್ತೆ. ನೀವಾದ್ರೂ ಬೇರೆ ಯಾರಾದರೂ ಪ್ರೈವೇಟ್ ಆಗುತ್ತೆ, ಅದು ಒಂದು ವ್ಯವಸ್ಥೆ ನಾವು ಮಾಡ್ಬೋದು. ಮತ್ತು ಬರ್ತ್ ಸರ್ಟಿಫಿಕೇಟ್ ಎಲ್ಲಿ ತಗೊಳ್ತೀರಿ ಬರ್ತ್ ಸರ್ಟಿಫಿಕೇಟ್? तलाठी ऑफिस विलेज अकाउंटेंट और होते ना, हाँ हॉस्पिटल से। अगर हॉस्पिटल में पैदा हुआ तो हॉस्पिटल से, अगर घर में पैदा हुआ तो ಗೊತ್ತಿಲ್ಲ. ಸರಿ, ನಿಮ್ಮ ಹತ್ರ ಅದು ಬರ್ತ್ ಸರ್ಟಿಫಿಕೇಟ್ ಇರೋದ್ರಿಂದ ಮ್ಯಾಕ್ಸಿಮಮ್ ಜನರ ಹತ್ರ ಇರೋದ್ರಿಂದ ಅದರ ಅವಶ್ಯಕತೆ ಇಲ್ಲ. ಬಟ್ ನಾನು ಹೇಳೋದು, 9ನೇ ತರಗತಿ ಬರುವ ವಸ್ತುವಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಗಳು ಸರಿಯಾಗಬೇಕು. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹೆಸರು ಒಂದು, ಮಾರ್ಕ್ಸ್ ಕಾರ್ಡ್ನಲ್ಲಿ ಒಂದು, TCನಲ್ಲಿ ಒಂದು, ಮತ್ತು ಬೇರೆ ಬೇರೆ ಡಾಕ್ಯುಮೆಂಟ್ಗಳಲ್ಲಿ ಹಾಸ್ಪಿಟಲ್ನಲ್ಲಿ ಇನ್ನೊಂದು, ಹೀಗೆಲ್ಲ ಆದರೆ ಭಾಳ ಕಷ್ಟ ಆಗುತ್ತೆ. ನಮಗೆ ಭಾಳಷ್ಟು ಜನ ಆಫೀಸರ್ಸ್ಗಳು ಹೇಳ್ತಾ ಇದ್ರು,
ಪರ್ಟಿಕ್ಯುಲರ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತು BCM ಆಫೀಸರ್. ಅವ್ರು ಹೇಳೋದು ಏನಂತ ಹೇಳಿದ್ರೆ, ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಏನಂತ ಹೇಳಿದ್ರೆ ಮಿಸ್ ಮ್ಯಾಚ್, ನೇಮ್ ಮಿಸ್ ಮ್ಯಾಚ್ ಆಗ್ತಾ ಇದೆ ಡಾಕ್ಯುಮೆಂಟ್ನಲ್ಲಿ, ಅದಕ್ಕಾಗಿ ಆಗ್ತಾ ಇಲ್ಲ ಅಂತ. ಸೊ ಅದಕ್ಕೆ ದಯಮಾಡಿ ಮನೆಯಲ್ಲಿ ಕರೆಯುವ ಹೆಸರು ಮತ್ತು ಸ್ಕೂಲ್ನಲ್ಲಿ ಇರುವ ಹೆಸರು ಬೇರೆ ಬೇರೆ ಇರುವಂಥವ್ರು ಎಷ್ಟು ಜನ ಇದ್ದೀರಿ? ಮನೆಯಲ್ಲಿ ಕರೆಯುವಂಥದ್ದು ಒಂದು ಹೆಸರು ಮತ್ತು ಸ್ಕೂಲ್ನಲ್ಲಿ ಇರುವಂಥದ್ದು ಒಂದು ಹೆಸರು. ಎರಡು ಹೆಸರು ಇರುವಂಥವ್ರು ಮನೆಗೆ ಏನು ಕರೀತಾರಪ್ಪ ನಿಮಗೆ? ಪೃಥ್ವಿ. ಇಲ್ಲಿ ಶಾಲೆಯಲ್ಲಿ ರಾಜ್ಕುಮಾರ್. ಒಳ್ಳೆಯದು. ಅದನ್ನ ಎರಡು ಸೇರಿಸಿ ಪೃಥ್ವಿ ರಾಜ್ಕುಮಾರ್ ಅಂದ್ರೆ ಒಳ್ಳೇದಾಗ್ತದೆ. ಫಸ್ಟ್ ಆಕ್ಟರ್ ಇದ್ದು. ಅದಕ್ಕೆ ನೋಡಿ, ಆ ಮಕ್ಕಳ ಹೆಸರು ಕೆಲವು ಸರಿ ಏನಂತ ಆಧಾರ್ ಕಾರ್ಡ್ ಮಾಡ್ಲಿಕ್ಕೆ ಅಲ್ಲಿ ಯಾರೋ ಹೋಗಿರ್ತಾರೆ. ಅಲ್ಲಿ ಹೋದಾಗ ಏನು ಹೆಸರು ಅಂತ ಹೇಳಿದ್ರೆ ಪೃಥ್ವಿ ಅಂತ ಹೇಳ್ತಾರೆ, ಸ್ಕೂಲ್ನಲ್ಲಿ ರಾಜ್ಕುಮಾರ್ ಅಂತ ಹೇಳಿ. ಎರಡು ಹೆಸರು, ಎರಡು ಡಾಕ್ಯುಮೆಂಟ್. ಸೊ ಈಗ ಸೆಟ್ರೇಟ್ ಆಗಬೇಕು. ಸೆಟ್ರೇಟ್ ಆಯಿತು ಅಂತ ಹೇಳಿದ್ರೆ ಮುಂದೆ ಒಳ್ಳೆಯದಾಗುತ್ತೆ. ನೀವು SSLC ನಂತರ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪ್ರೊಸೀಜರ್ ಲೆಂದಿ ಹೋಗುತ್ತೆ. ಹೇಗೆ ಅಂತ ಹೇಳಿದ್ರೆ, ನಾವು ಕರ್ನಾಟಕ ಸ್ಟೇಟ್ ಅದು ಎಜುಕೇಷನ್ ಬೋರ್ಡ್, ಕರ್ನಾಟಕ ಸ್ಟೇಟ್ ಸೆಕೆಂಡರಿ ಎಜುಕೇಷನ್ ಬೋರ್ಡ್ಗೆ ಪಾರ್ಟಿ ಮಾಡಬೇಕು. ಅವ್ರಿಗೆ 60 days ನೋಟಿಸ್ ಕೊಡಬೇಕು. ಮತ್ತು ಅದು ಆದ ನಂತರ ಕೋರ್ಟ್ನಲ್ಲಿ ಕೇಸ್ ಹಾಕ್ಬೋದು. ಕೋರ್ಟ್ನಲ್ಲಿ ಡಿಗ್ರಿ ಆದರೆ ಮಾತ್ರ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಹೆಸರು ಬದಲಾವಣೆ ಮಾಡಲಿಕ್ಕೆ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಅದು ಸ್ವಲ್ಪ ಲೆಂದಿ ಪ್ರೊಸೀಜರ್ ಆಗುತ್ತೆ. ಮತ್ತು ನೇಮ್ ಕರೆಕ್ಷನ್ ಸಣ್ಣ ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಎಲ್ಲ ಇರೋದು ಸರ್ಕ್ಯುಲರ್ ಇದೆ ತಮಗೆ, ಅದು HM ಅವರೇ ಮಾಡ್ತಾರೆ. ಅದು ಯಾವುದಾದ್ರೂ ಇದ್ದರೆ ಒಂದು ಆರ್ಡರ್ ಹಾಕಿ ತಾವು ಮಾಡ್ಬೋದು. ಸಪೋಸ್ ಬರ್ತ್ ಸರ್ಟಿಫಿಕೇಟ್ನಲ್ಲಿ ಏನಾದರೂ ಚೇಂಜ್ ಆಗಿತ್ತು ಅಂದರೆ ನೇಮ್ ಕರೆಕ್ಷನ್ಗೆ ಸಹಿತ ಅವ್ರ ಮುಂದೆ ಒಂದು ಅಪ್ಲಿಕೇಶನ್ ಸೆಕ್ಷನ್ 16ನಲ್ಲಿ ಒಂದು ಅಪ್ಲಿಕೇಶನ್ ಹಾಕೊಳ್ಬೇಕು. ಅಲ್ಲಿ ಹಾಕೊಂಡ್ರೆ ಅವರು ಮಾಡ್ತಾರೆ. ಅವರು ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಕೋರ್ಟ್ನಲ್ಲಿ ಸಹಿತ ಒಂದು ಡಿಗ್ರಿ ತೊಗೊಂಡು ನೇಮ್ ಕರೆಕ್ಷನ್ ಮಾಡಿಸ್ಬೋದು. ಅದು ಒಂದು ವ್ಯವಸ್ಥೆ ಕಾನೂನಲ್ಲಿ, ಅದಕ್ಕೆ ಅವಕಾಶ ಇದೆ. ಇದೇ ಎರಡನೇದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಹೆಣ್ಮಕ್ಳು 18 ವರ್ಷ ಆಗೋದಕ್ಕಿಂತ ಮೊದಲೇ ಬಾಲ್ಯ ವಿವಾಹ ಮಾಡಲಿಕ್ಕೆ ಬಹಳಷ್ಟು ಕಡೆ ಹಳ್ಳಿ ಊರಲ್ಲೆಲ್ಲ ಪ್ರಯತ್ನ ಮಾಡ್ತಾರೆ. ಬಹುಶಃ ಇಲ್ಲಿ ಆಗಲಿಕ್ಕಿಲ್ಲ, ಈಗ ಹೆಚ್ಚು ಕಡಿಮೆ ಸಿಟಿ ಇದ್ದಂಗೆ ಇದೆ. ಅಂಥದ್ದು ಏನಾದರೂ ಸಂದರ್ಭ ಬಂದರೆ ನೀವು ಖಂಡಿತವಾಗಿ ಏನು ಮಾಡಬೇಕು? ಮಕ್ಕಳು ಕೇಳ್ತಾ ಇಲ್ಲ ನೀವು 18 ವರ್ಷಕ್ಕಿಂತ ಮದುವೆ, 18 ವರ್ಷಕ್ಕಿಂತ ಮುಂಚೆ ಮದುವೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಏನು ಮಾಡಬೇಕು? ನೀವು ಮಕ್ಕಳು ಏನು ಮಾಡಬೇಕು? ಮನೆಯಲ್ಲಿ ಮದುವೆ ಮಾಡಲಿಕ್ಕೆ ತಯಾರಿ ಮಾಡ್ತಾ ಇದ್ರು ಅಂದ್ರೆ ಈ ಮಕ್ಕಳು ಏನು ಹೇಳಬೇಕು? हाँ, अगर 18 साल के 18 साल के कम उम्र में घर में शादी प्रिपरेशन करें तो आप लोग क्या करना आप लोग? हाँ, 18 साल से कम उम्र के बच्चों को अगर शादी के लिए तुम्हारे माँ बाप बोलेंगे तो तुम लोग क्या बोलेंगे? हाँ, मैं कर लेती हूँ बोलते ना? फिर क्या बोलेंगे? मना करेंगे, नहीं करने तो बोलते ना? बोलो सर, वो पूछ रहे हैं आप लोगों को। उठ के बोलो, उठ के। आप लोग क्या करते बोलो मेरे को फर्स्ट। एक बच्चे उठ के बोलो। 1098 को फोन लगा। हाँ ओके, क्या बोल के फोन करते हैं? छोटी बच्ची की शादी हो रही हो। अच्छा, क्या उसको रुको बोलते हैं, क्या धूमधाम से करो बोलते हैं? क्या करते हैं? रुको बोलते हैं। गुड, आप बोल रहे हैं लेकिन वो लोग नहीं बता रहे, जिनके शादी हो रहे वो लोग नहीं बता रहे। वो क्या बात है? तुम लोग करना चाह रहे हैं, बोलो फिर। आप लोग बोलो क्या बोलो? क्या बोलते? हाँ, हम नहीं करेंगे ऐसे आप बताइए एक बात। दूसरी बात एक बात याद करके बोलो। मैं जब अभी मैं बोलूंगा वो बात याद करके बोलो। देखो, अगर 18 साल के जो कम उम्र के बच्चे को शादी कर रहे तो अगर वो लड़का मोर देन 21 ईयर्स का रहे तो वो जेल में जाएगा। उनके माँ बाप, लड़की के माँ बाप, ये जो क्या बोलते हैं रिश्तेदार नहीं, वो कल्याण मंडप, हाँ फंक्शन हॉल का
ये जो ओनर रहता है वो खाना पकाने वाले पुजारी, वो मंत्र पढ़ाने वाले गुरु और बैंड बाजा लगाने वाले सब लोग अंदर जाए। मैं ये पूछ रहा हूँ, ये एक कम उम्र की लड़के का और लड़के का शादी करने के लिए इतना लोगों को जेल जाना जरूरी है? इसलिए आप सिर्फ एक बात और बोलना उसमें, अगर आपको जेल जाना है तो मेरा शादी करो बोल, तभी ऑटोमेटिक वो लोग रुका जाएगा। अगर आप लोग को जेल जाने का ख्वाहिश है तो हमारा शादी करो बोल के बोले, बस इतना ही। ये एक बात ऐड करो, क्यों बोले तो ये जो है ना, ये बहुत क्या बोलते हैं हम, अच्छे काम नहीं है, ಇದು ಒಳ್ಳೆ ಕೆಲಸ ಇಲ್ಲ ಇದು। ಅದಕ್ಕಾಗಿ ಅದನ್ನ ನಿಲ್ಲಿಸೋದು ಬಹಳ ಅವಶ್ಯಕತೆ ಇದೆ। ಯಾರಿಗೆ ಗೊತ್ತು, ಆ ಮಗು ಓದಿ ಮುಂದೆ ದೊಡ್ಡ ಆಫೀಸರ್ ಆಗ್ಬೋದು, ದೊಡ್ಡ ಪೊಲಿಟಿಷಿಯನ್ಸ್ ಆಗ್ಬೋದು, ಅಥವಾ ದೊಡ್ಡ ಅಡ್ವೊಕೇಟ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು। ಮದುವೆ ಆದಮೇಲೆ ಮಕ್ಕಳು ಓದಿರೋದು ಬಹಳ ಕಡಿಮೆ ಸಂಖ್ಯೆ ಓದಿರ್ತಾರೆ ಕೆಲವರು, ಆದರೆ ಬಹಳ ಕಡಿಮೆ। ಸೊ ಅದಕ್ಕಾಗಿ ನಾವು ಅವರ ಫ್ಯೂಚರ್ನ ಹಾಳು ಮಾಡಬಾರ್ದು। ಅವ್ರ ಫ್ಯೂಚರ್ ಹಾಳು ಮಾಡೋದು ಅಂತ ಹಕ್ಕು ನಮಗೆ ಯಾರಿಗೂ ಇಲ್ಲ। ಸಪೋಸ್ ತಂದೆ ತಾಯಿ ಮಾಡಿಲ್ಲ, ಬಹಳ ಒಳ್ಳೆಯದಾಯಿತು, ಮತ್ತೆ ಅವರಾಗಿ ಮಾಡ್ಕೊಳ್ಳಿಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾರ? ಲವ್ ಕೇಸ್ಗಳೆಲ್ಲ ಬಹಳಷ್ಟು ನಾವು ನೋಡ್ತಾ ಇದ್ದೀವಿ, ಬಹಳ ಕಡೆ ಎಲ್ಲ ವರದಿ ಆಗ್ತಾ ಇದೆ। ಆ್ಯಕ್ಚುಲಿ ಅದನ್ನು ಆಗಬಾರ್ದು। ಅದು ಯಾಕೆ ಆಗಬಾರ್ದು ಅಂತ ಹೇಳಿದ್ರೆ, ಒಂದು ಸಾರಿ ಈ 18 ವರ್ಷದ ಕೆಳಗಿರ್ತಕ್ಕಂಥ ಮಗುವಿನ ಜೊತೆ ಯಾರಾದರೂ ಆ ಲವ್ ಅಂತ ಇನ್ನಂತ ಏನಾದರೂ ಮಾಡಿದರೆ, ನಾನು ಹೇಳ್ತೀನಿ 2 ಜನರ ಲೈಫ್ ಕೊಲೆಪ್ಸ್ ಆಗುತ್ತೆ। ಒಂದು ಹುಡುಗನ ಲೈಫ್ ಕೊಲೆಪ್ಸ್ ಆಗುತ್ತೆ, ಇನ್ನೊಂದು ಆ ಮಗುವಿನ ಲೈಫು ಸಹಿತ ಕೊಲೆಪ್ಸ್ ಆಗುತ್ತೆ। ಏನು ಕಾರಣ ಅಂತ, ಏನಾದರೂ ಇನ್ಸಿಡೆಂಟ್ ಆಯಿತು ಅಂತ ಹೇಳಿದ್ರೆ ಬರೋದು ಪೋಕ್ಸೋ ಕೇಸ್ ರಿಜಿಸ್ಟ್ರೇಷನ್ ಆಗುತ್ತೆ। ಒಂದು ಸಾರಿ ಪೋಕ್ಸೋ ಕೇಸ್ ರಿಜಿಸ್ಟರ್ ಆಯಿತು ಅಂತ ಹೇಳಿದ್ರೆ ಹೋಗೋದು ಡೈರೆಕ್ಟ್ ಜೈಲಿಗೇನೆ। ಅವಾಗ ಜೈಲಿಗೆ ಹೋದನು ಅಂತ ಹೇಳಿದ್ರೆ ಏನಾಗುತ್ತೆ, ಮ್ಯಾಕ್ಸಿಮಮ್ ನೋಡಿ, ನಾನು ಹೇಳ್ತೀನಿ, ಒಂದು ಸಾರಿ ಅವನ ಒಳಗೆ ಜೈಲಿನಲ್ಲಿ ಹೋದ ಅಂತ ಹೇಳಿದ್ರೆ ನನ್ನ ಪರ್ಸನಲ್ ಒಪಿನಿಯನ್ ಪ್ರಕಾರ ಅವನ 75% ಲೈಫ್ ಕೊಲೆಪ್ಸ್ ಆದಂಗೆ। ಮತ್ತು ಅವನ ಹುಡುಗ ಜೈಲಿನಲ್ಲಿ ಹೋಗ್ತಾನ, ಪಾಪ ಹುಡುಗಿನ ಲೈಫ್ ಹಾಳಾಗುತ್ತೆ। ಇಲ್ಲಿ ಯಾರು ಮುಂದೆ ಮದುವೆ ಆಗ್ಲಿಕ್ಕೆ ಇದರಿಂದ ಆಗ್ಬೋದು। ಸೊ ಅಂತ ಸಂದರ್ಭದಲ್ಲಿ ನಾವು ಮಕ್ಕಳ ಬಗ್ಗೆ ಎಚ್ಚರಿಕೆ ಇರೋದು ಬಹಳ ಅವಶ್ಯಕತೆ। ಮಕ್ಕಳಿಗೆ ಅದೇ ರೀತಿ ನಾವು ತಿಳಿ ಹೇಳಬೇಕು ಮತ್ತು ಮಕ್ಕಳ ಮೇಲೆ ನಾವು ಒಂದು ನಿಗಾ ಇಡಬೇಕು। ನಾವು ಬರೇ ಏನಂತಾರೆ, ಗಂಡು ಮಕ್ಕಳಿಗೆ ಜೈಲಿನಲ್ಲಿ ಹಾಕಿ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಆಗೋದಿಲ್ಲ। ಸಮಾಜ ನಿರ್ಮಾಣ ಆಗಬೇಕು ಅಂದರೆ ಹೇಳಿದ್ರೆ 2 ಜನ ಬೇಕು, ಹೆಣ್ಮಕ್ಕಳು ಬೇಕು, ಗಂಡು ಮಕ್ಕಳು ಬೇಕು। ಆ 2 ಜನ ಇದ್ದೀರಿ ಅಂತ ಹೇಳಿದ್ರೆ ಸಮಾಜ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ। ಸೊ ಅದಕ್ಕಾಗಿ ಪೋಕ್ಸೋ ಆ್ಯಕ್ಟ್ನಲ್ಲಿ ಒಂದು ಸಾರಿ ಕೇಸ್ ರಿಜಿಸ್ಟ್ರೇಷನ್ ಆಯಿತು ಅಂತ ಹೇಳಿದ್ರೆ ಅವರಿಗೆ ಒಂದು ಬಹಳ 50%, ಸಪೋಸ್ 100 ಕೇಸ್ ರಿಜಿಸ್ಟರ್ ಆಗಿದೆ ಅಂತ ಹೇಳಿದ್ರೆ 30 ಕೇಸ್ಗಳಲ್ಲಿ ಕನ್ವಿಕ್ಷನ್ ಆಗುತ್ತೆ। ಈವನ್ ಮರ್ಡರ್ ಕೇಸ್ನಲ್ಲಿ ಸಹಿತ ಅಷ್ಟು ಕನ್ವಿಕ್ಷನ್ ರೇಟ್ ಇಲ್ಲ। ಮರ್ಡರ್ ಕೇಸ್ನಲ್ಲಿ ಸಹಿತ ಒಂದು 100 ಕೇಸ್ ರಿಜಿಸ್ಟ್ರೇಷನ್ ಆಯಿತು ಅಂತ ಹೇಳಿದ್ರೆ ಬಹಳ ಹಬ್ಬ ಅಂದರೆ 10-15 ಕೇಸ್ಗಳಲ್ಲಿ ಕನ್ವಿಕ್ಷನ್ ಆಗುತ್ತೆ। ಆದರೆ ಪೋಕ್ಸೋ ಕೇಸ್ನಲ್ಲಿ ಆಗೋದಿಲ್ಲ। ಪೋಕ್ಸೋ ಕೇಸ್ ಒಮ್ಮೆ ರಿಜಿಸ್ಟರ್ ಆಯಿತು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಆಗುವಂಥ ಪಾಸಿಬಿಲಿಟಿ ಬಹಳಷ್ಟು ಇರುತ್ತೆ। ಸೊ ಅದಕ್ಕಾಗಿ ಮಕ್ಕಳೆಲ್ಲರೂ 2 ಜನ ಮಕ್ಕಳು, ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಕಳಾಗಿರ್ಬೋದು, ಭಾಳ ಹುಷಾರಿಂದ ಇರಬೇಕು। ಮತ್ತು ಅಷ್ಟೇ ಪೇರೆಂಟ್ಸ್ ಸಹಿತ ಅವ್ರ ಬಗ್ಗೆ ಅಷ್ಟೇ ಕೇರ್ ತಗೊಳ್ಬೇಕು ಮತ್ತು ಅವ್ರ ಬಗ್ಗೆ ಕಾಳಜಿ ವಹಿಸಬೇಕಾದಂಥ ಒಂದು ಅವಶ್ಯಕತೆ ಇದೆ। ಮತ್ತು ಅದರ ಜೊತೆಗೆ ಮದುವೆ ಆಯಿತು ಅಂತ ಹೇಳಿದ್ರೆ ಮದುವೆ ಕಾಲಕ್ಕೆಲ್ಲ ಡೌರಿ ಎಲ್ಲ ಎಷ್ಟು, ಈ ಊರಲ್ಲಿ ಎಷ್ಟೆಷ್ಟು ತಗೋತಾರೆ ಗೊತ್ತಿಲ್ಲ, ಎಲ್ಲ ಊರಲ್ಲಿ ಮತ್ತು ಎಲ್ಲ ಪ್ರೊಫೆಷನ್ಗೆ ಒಂದು ರೇಟ್ ಇದ್ದಂಗೆ, ಫಿಕ್ಸ್ ರೇಟ್ ಇದ್ದಂಗೆ ಇದೆ ಅಲ್ವಾ? ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಡೌರಿ ಇರಲಾರ್ದ ಮದುವೆ ಯಾವುದಾದ್ರೂ ಆಗಿದರೆ ಬಹಳ ಅಪರೂಪಕ್ಕೆ 1-2 ಎಲ್ಲೋ ಒಂದು ಕಡೆ ಆಗ್ತಾ ಇದೆ। 1-2 ಎಲ್ಲೋ ಅಪರೂಪಕ್ಕೆ, ಬಹಳ ಅಪರೂಪಕ್ಕೆ ಅಂದ್ರೆ ಅಪರೂಪಕ್ಕೆ। ಈ ಡೌರಿ ಕೊಡೋದ್ರಿಂದ ಏನಾಗ್ತಾ ಇದೆ, ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬರುತ್ತೆ। ಈ ಡೌರಿ ನಿಷೇಧ ಕಾಯ್ದೆ ಯಾವಾಗ ಗೊತ್ತು ಅಂತ ಹೇಳಿದ್ರೆ 1961 ಗೊತ್ತು, ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕ ಎಕ್ಸಾಕ್ಟ್ 14 ವರ್ಷದಲ್ಲಿ ಬಂತು। ಬಹಳಷ್ಟು ಕೆಲಸಗಳು ಮಾಡಲಿಕ್ಕೆ ಇತ್ತು ನಮ್ಮ ಪಾರ್ಲಿಮೆಂಟ್ಗಳಿಗೆ, ಆದರೆ ಈ ಆಕ್ಟ್ ತಂದ್ರು ಮೊದಲು। ಯಾಕೆ ಹೇಳಿ, ಫಸ್ಟ್ ಡೌರಿ ನಿಷೇಧ ಆಗಬೇಕು, ಉಳಿದ ಎಲ್ಲ ಬಹಳಷ್ಟು ಸಮಸ್ಯೆಗಳು ಬಗೆಹರಿರ್ಬೋದು ಅಂತ ಇತ್ತು। ಅದರಿಂದ ಅನ್ಫಾರ್ಚುನೇಟ್ ಇಲ್ಲಿವರೆಗೂ ಅದು ಬರ್ತಾನೆ ಇದೆ, ಬಹಳಷ್ಟು ಕಡೆಗೆಲ್ಲ ಡೌರಿ ಕೊಡ್ತಾ ಇದ್ದಾರೆ। ಅವರವರು ಮದುವೆ ಮಾಡಿಕೊಳ್ಳುವಾಗ ಯಾರು ಹೇಳೋದಿಲ್ಲ ನಾವು ಕೊಟ್ಟಿದ್ದು ಅಂತ ಹೇಳೋದಿಲ್ಲ, ಮತ್ತು ನಾವು ತಗೊಂಡಿದ್ದೇವೆ ಅಂತ ಹೇಳೋದಿಲ್ಲ। ಈ ವಿಷಯ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಆ ಹೆಣ್ಮಗಳಿಗೆ ಏನಾದರೂ ತವರ ಮನೆಯಲ್ಲಿ ತೊಂದರೆ ಆಯಿತು
ಅಂತ ಹೇಳಿದ್ರೆ ಸ್ಟಾರ್ಟ್ ಆಗುತ್ತೆ. ಏನದು, ನಾವು ಮೊದಲು ಇಷ್ಟು ವರದಕ್ಷಿಣೆ ಕೊಟ್ಟಿದ್ವಿ, ಇನ್ನು ಹೆಚ್ಚಿಗೆ ತರೋದಕ್ಕೆ ನಮಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಅಂತ. ಈಗ ಏನಾಗ್ತದೆ, ಹಿಂದೂ ಕಾನೂನಿಗೆ ಸಂಬಂಧಪಟ್ಟಂತೆ ಬಂತು ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಸಹಿತ ಗಂಡು ಮಗುವಿನಷ್ಟೇ ಆಸ್ತಿಯಲ್ಲಿ ಹಕ್ಕು ಇದೆ, ಸಮಾನ ಆಸ್ತಿ ಹಕ್ಕು ಅಂತ ಹೇಳ್ತೀವಿ ನಾವು. ಸಮಾನ ಆಸ್ತಿ ಹಕ್ಕು ಅಂತ ಹೇಳಿ ಬಂದರೆ ಮುಂದೆ ಏನು ಮಾಡ್ತಾನೆ, ಹಳೆಯ ಏನು ಮುಂದೆ ಯಾರು ವರದಕ್ಷಿಣೆ ಕೇಳೋದಿಲ್ಲ, ಏನಿಲ್ಲ, ನಿಮ್ಮ ತಂದೆ ಕಡೆಯಿಂದ ನಮ್ಮ ಪಾಲಿಗೆ ಬರ್ತಕ್ಕಂಥ ಆಸ್ತಿ ತಗೊಳ್ಳುವ ಅಂತ ಅಷ್ಟೇ ಹೇಳ್ತಾನೆ. ಅವಾಗ ನೀವು ಅವ್ರ ಮೇಲೆ ವರದಕ್ಷಿಣೆ ಕೇಸ್ ಸಹಿತ ಹಾಕಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ನೀವು ಅವರು ಕೇಳಿ ನಿಮ್ಮ ಮಗಳಿಗೆ ತೊಂದರೆ ಕೊಟ್ಟು ಆಮೇಲೆ ನೀವು ಅವರಿಗೆ ಆಸ್ತಿ ಕೊಡೋದಕ್ಕಿಂತ ಮೊದಲೇನೆ ಕೊಟ್ಟರೆ ಬಹಳ ಒಳ್ಳೆಯದು. ಇಲ್ಲಾಂದ್ರೆ ಕೇಸ್ ಎಲ್ಲ ಆಗಿ ಅವರಿಗೆ ತೊಂದರೆ ಕೊಟ್ಟು ಒಂದೆರಡು ಸಾರಿ ಮನೆಗೆ ಕಳಿಸಿ ವಾಪಸ್ ಕಳಿಸಿ ಮತ್ತೆ ಇವ್ರು ಅಳ್ತಾ ಮತ್ತೆ ಹೋಗಿ ಇಷ್ಟೆಲ್ಲ ಆಗಿ ಕೊಡೋದ್ರಲ್ಲಿ ಏನಾಗ್ತಾ ಇಲ್ಲ. ಸೊ ಅದಕ್ಕಾಗಿ ಆಸ್ತಿಯನ್ನು ಸಹಿತ ಅಣ್ಣ ತಮ್ಮಂದಿರು ಯಾವಾಗ ಪಾಲನೆ ಮಾಡ್ಕೊಳ್ತಾರೆ ಅವಾಗೆ ಅವರಿಗೂ ಸಹಿತ ಆಸ್ತಿ ಹಕ್ಕು ಆಸ್ತಿ ಕೊಟ್ಟು ಬಿಟ್ಟರೆ ಬಹಳ ಅನುಕೂಲ ಆಗುತ್ತೆ ಮತ್ತು ಮುಂದಾಗ್ತಕ್ಕಂಥ ಕಾಂಪ್ಲಿಕೇಶನ್ಸ್ ಎಲ್ಲ ತಪ್ಪು. ಮತ್ತು ಅದೇ ರೀತಿ ನಾವು ಆಸ್ತಿ ಹಕ್ಕು ಅಂತ ಹೇಳಿ ಬಂದರೆ ಹಿಂದೂ ಕಾನೂನಿನಲ್ಲಿ ಸತ್ತಂತ ವ್ಯಕ್ತಿಯ ಪತ್ನಿಗೂ ಸಹಿತ ಹಕ್ಕು ಬರುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಸತ್ತನು ಅಂತ ಹೇಳಿದ್ರೆ ಅವನ ಹೆಂಡತಿಗೆ, ಅವನ ಗಂಡು ಮಕ್ಕಳಿಗೆ ಮತ್ತು ಅವನ ಮಕ್ಕಳಿಗೆ ಆಸ್ತಿನಲ್ಲಿ ಸಮಾನವಾದಂಥ ಒಂದು ಹಕ್ಕು ಇರುತ್ತದೆ. ಸಪೋಸ್ ಒಬ್ಬ ವ್ಯಕ್ತಿ 10 ಎಕರೆ ಜಮೀನು ಬಿಟ್ಟು ಸತ್ತ ಅಂತ ಹೇಳಿದರೆ ಅಲ್ಲಿ ತಾಯಿಗೆ 2.5 ಎಕರೆ, 2 ಜನ ಗಂಡು ಮಕ್ಕಳಿಗೆ 2 ಎಕರೆ ಮತ್ತು ಒಬ್ಬ ಮಗಳಿಗೆ ಇದ್ದರೆ ಅವಳಿಗೆ 2 ಎಕರೆ, ಇಷ್ಟು ನಾವು ಆಸ್ತಿ ಹಂಚಿಕೊಳ್ಬೇಕು. ಆದರೆ ಹಳ್ಳಿ ಊರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತಾಯಿಗೂ ಕೊಡೋದಿಲ್ಲ, ತಂಗಿಗೂ ಕೊಡೋದಿಲ್ಲ. ತಂಗಿಗೆ ಏನಂತ ಹೇಳಿ ನಾವು ಮದುವೆ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಮದುವೆ ಮಾಡಿ ಕೊಡೋದು ಅದು ನಮ್ಮ ಜವಾಬ್ದಾರಿ, ತಂದೆ ತಾಯಿಯಾದ ಜವಾಬ್ದಾರಿ ಮತ್ತು ಅಣ್ಣ ತಮ್ಮಂದಿರ ಜವಾಬ್ದಾರಿ ಸಹಿತ ಇದೆ. ಬಟ್ ಆಸ್ತಿಯಲ್ಲಿ ಬಂದರೆ ಅವಳಿಗೆ ನಾವು ಡಿಕ್ಲೇರ್ ಮಾಡಲಿಕ್ಕೆ, ನಿಮ್ಮ ಮದುವೆ ಮಾಡಿ ಕೊಟ್ಟಿದ್ವಿ, ನಾವು ಹೆಚ್ಚಿಗೆ ವರದಕ್ಷಿಣೆ ಕೊಟ್ಟಿದ್ವಿ, ನಿಮಗೆ ಹೆಚ್ಚಿಗೆ ಏನಂತರ ಸಾಮಾನು ಕೊಟ್ಟಿವಿ ಮದುವೆಯಲ್ಲಿ ಅಂತ ಹೇಳಿ ಅವಳ ರೈಟನ್ನು ಡಿಕ್ಲೇರ್ ಮಾಡಲಿಕ್ಕೆ ಬರೋದು. ಅದು ತಂದೆ ತಾಯಿಯ ಜವಾಬ್ದಾರಿ ಇದೆ, ಮದುವೆ ಮಾಡುವಂಥದ್ದು ಅದು ಮಾಡಬೇಕು. ಅದಕ್ಕೆ ಬೇರೆ ಏನಂತಾರೆ ಅದಕ್ಕೆ ಕಾರಣ ಇರೋದು. ಸಪೋಸ್ ಒಬ್ಬ 2 ಜನ ಅಣ್ಣ ತಮ್ಮಂದಿರಿದ್ರು, ಆ 2 ಜನ ಅಣ್ಣ ತಮ್ಮಂದರಲ್ಲಿ ಅಣ್ಣ ಮೊದಲೇ ಸತ್ತು ಹೋಗಿದ್ದ, ಅವನ ಹೆಂಡತಿ ಇದ್ರು, ಅವರಿಗೆ ಮಕ್ಕಳಿದ್ದಿದೆ ಅಂದರೆ ಅವಾಗ ಏನು ಮಾಡಬೇಕು, ವಿಧವೆ ಸೊಸೆ ಇರ್ತಾಳಲ್ಲ ಅವಳಿಗೂ ಸಹಿತ ಪ್ರಾಪರ್ಟಿ ಕೊಡ್ಬೇಕಂತೀರೋ ಬೇಡ ಅಂತೀರಿ? ಕೊಡ್ಬೇಕಂತೀರಿ? ಸಪೋಸ್ ಅವ್ರು ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಕೊಡೋದಿಲ್ಲ, ಅವಳು ಇನ್ನೊಂದು ಮದುವೆ ಮಾಡ್ಕೊಂಡು ಹೋಗ್ತಾರೆ. ನೀವು ಇವತ್ತು ಆಸ್ತಿ ಕೊಡ್ತೀರಿ, ಇವತ್ತು 2 ತಿಂಗಳ ನಂತರ ಅವ್ರು 2ನೇ ಮದುವೆ ಮಾಡ್ಕೊಂಡು ಅವಾಗ ಏನ್ ಮಾಡ್ತೀರಿ? ಮತ್ತೆ ವಾಪಸ್ ತಗೊಳ್ತೀರಿ ಕೊಟ್ಟಿದ್ದು? ನೋಡಿ, ಅವರು ಮದುವೆ ಆಗೋದು ಬಿಡೋದು ಅವ್ರ ಚಾಯ್ಸು. ನೀವು ಅವರಿಗೆ ಮದುವೆ ಮಾಡ್ಕೊ ಹೇಳಿಕೆ ಬರೋದು, ನೀವು ಮಾಡ್ಕೋಬೇಡ ಅಂತ ಹೇಳಿಕೆ ಬರೋದು. ಆದರೆ ಆಸ್ತಿನಲ್ಲಿ ರೇಟ್ ಅಂತ ಅವರಿಗೆ ಕೊಡಬೇಕು. ಈಗ ಸಪೋಸ್ ತಿಳ್ಕೊಡ್ರಿ, ಆ ಹೆಣ್ಮಗಳೇ ಸತ್ತಿದ್ರು, ಅವ್ರ ಅಣ್ಣನೇ ಹೋಗಿಲ್ಲ, ಅವ 2ನೇ ಮದುವೆ ಮಾಡ್ಕೊಂಡು ಕೊಡ್ತಿದ್ರಿಲ್ಲ, ಅವನಿಗೆ ಕೊಡ್ತಿದ್ರಿಲ್ಲ. ಅವ 2ನೇ ಮದುವೆ ಮಾಡ್ಕೊಂಡ್ರು ಕೊಡ್ತೀರಿ, ಇವಳಿಗೂ 2ನೇ ಮದುವೆ ಮಾಡ್ಕೊಂಡ್ರು ಕೊಡೋದಿಲ್ಲ. ಹಂಗಾಗೋದಿಲ್ಲ ಕಾನೂನಲ್ಲಿ. ಅವಳು 2ನೇ ಮದುವೆ ಮಾಡ್ಕೋತಾಳೋ ಬಿಡ್ತಾಳೋ ಅದು ಅವಳ ಚಾಯ್ಸ್ ಮತ್ತು ಅದು ಅವಳ ರೈಟ್. ಅದಕ್ಕೆ ನೀವು ಯಾವುದೇ ರೀತಿಯಿಂದ ಒತ್ತಾಯ ಮಾಡಲಿಕ್ಕೆ ಬರೋದಿಲ್ಲ. ಆದರೂ ಸಹಿತ ಅವಳಿಗೆ ನೀವು ಪ್ರಾಪರ್ಟಿ ಕೊಡಲೇಬೇಕು. ಈಗ ನಾವು ನಮ್ಮ ಮಗಳಿಗೆ ಕೊಡಬೇಕು ಅಂತ ಹೇಳಿದ್ವಿ, ನಾವು ಮಗಳಿಗೆ ಒಂದು 5 ಎಕರೆ ಬಾರಿ ಏನೋ ಎಲ್ಲಿ ಕಿಕ್ಕಿರಿಯಪ್ಪ ಅಂತ ಹೇಳಿ ಒಂದು 5 ಎಕರೆ ಜಮೀನು ಕೊಟ್ಟಿವಿ. ಅವರಿಗೆ 2 ಜನ ಮಕ್ಕಳು ಉಳಿದು 2 ಜನ ಮಕ್ಕಳಾದ್ರು, ಮಕ್ಕಳಾದ್ಮೇಲೆ ಆ ಪ್ರಾಪರ್ಟಿ ಮಕ್ಕಳಿಗೆ ಹೋಗ್ತದೆ, ಮಕ್ಕಳಿಗೆ ಗಂಡಿಗೆ ಹೋಗ್ತದೆ. ಈ ಹೆಣ್ಣು ಸತ್ತ ಮೇಲೆ ಸಪೋಸ್ ಅವ್ರಿಗೆ ಮಕ್ಕಳು ಆಗಿಲ್ಲ, ಗಂಡು ಬಿ ಜಲ್ದಿ ಸತ್ತ, ಈ ಹೆಣ್ಮಗಳು ಬಿ ಯಾವುದೋ ಕಾರಣಕ್ಕಾಗಿ ಸತ್ತಳು, ಆ 5 ಎಕರೆ ಜಮೀನು ಯಾರಿಗೆ ಹೋಗ್ಬೇಕು? ಆ ಗಂಡನ ಅಣ್ಣ ತಮ್ಮಂದಿರಿಗೆ ಹೋಗ್ಬೇಕು ಅಥವಾ ಈ ಹೆಣ್ಮಗಳ ಅಣ್ಣ ತಮ್ಮಂದಿರಿಗೆ ಹೋಗ್ಬೇಕು? ಏನ್ ಮಾಡ್ತೀರಿ? ಅದು ನಾವು ಕೊಟ್ಟಿದ್ದೆ ನಮ್ಗೆ ವಾಪಸ್ ಕೊಡು ಅಂತ ಕೇಳ್ತೀವಿ, ಇಲ್ಲ ನಾವು ಒಂದ್ಸರಿ ಕೊಟ್ಟಿದ್ದು ಹೋಗ್ಲಿ ಆ ಕಡೆ ಅಂತ ಹೇಳ್ಬಿಡ್ತೀವಿ. ಏನ್ ಮಾಡ್ತೀವಿ ನೋಡಿ? ಅಂತ ಸಂದರ್ಭದಲ್ಲಿ ಆ ಹೆಣ್ಣುಮಗಳ ಪ್ರಾಪರ್ಟಿ ಏನಿದೆಯಲ್ಲ, ಅವಳಿಗೆ ಮಕ್ಕಳು ಗಂಡ ಇಲ್ಲ ಮತ್ತು ಇವು ಯಾರಿಗೂ ಬಿಲ್ ಮೂಲಕ ಹೋಗಲಿ ಗಿಫ್ಟ್ ಮೂಲಕ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಪ್ರಾಪರ್ಟಿ ರಿವರ್ಸ್ ಬ್ಯಾಕ್ ಆಗುತ್ತೆ. ರಿವರ್ಸ್ ಬ್ಯಾಕ್ ಅಂದರೆ ಅವರ ಸ್ವಂತ ಅಣ್ಣ ತಮ್ಮಂದಿರಿಗೆ ಬರುತ್ತೆ, ಆ ಗಂಡನ ಅಣ್ಣ ತಮ್ಮಂದಿರಿಗೆ ಅದು ಹೋಗೋದಿಲ್ಲ. ಇದು ಲಾಜಿಕ್ ಇರೋದಷ್ಟೇನೆ. ತವ್ರ ಮನೆಯಿಂದ ಪ್ರಾಪರ್ಟಿ ಹೋಯ್ತು, ಅವ್ರಿಗೆ ಯಾರು ವಾರಸ್ದಾರ ಇದ್ದಿಲ್ಲ ಅಂತ ಹೇಳಿದ್ರೆ ಆ ಪ್ರಾಪರ್ಟಿ ವಾಪಸ್ ಈ ಅಣ್ಣ ತಮ್ಮಂದಿರಿಗೆ ಬರುತ್ತೆ.
ಸಪೋಸ್ ಗಂಡನ ಮನೆಯಿಂದ ಬಂದಿತ್ತು, ಇವರಿಗೆ ಯಾರಿಗೂ ವಾರಸ್ದಾರ ಇಲ್ಲ ಅಂತ ಹೇಳಿದರೆ ಆ ಪ್ರಾಪರ್ಟಿ ವಾಪಸ್ ಗಂಡನ ಮನೆಯವರಿಗೆ ಹೋಗುತ್ತೆ, ತವರ ಮನೆಯವರಿಗೆ ಬರೋದಿಲ್ಲ. ಇದು ಕಾನೂನಲ್ಲಿ ಇರುವಂಥ ಒಂದು ಅವಕಾಶ. ನಾವು ಹೇಳೋದು ನೀವು ಎಲ್ಲರೂ ತಗೊಳ್ಳಿ ಅಂತ ಹೇಳೋದಿಲ್ಲ. ಸಮಯ ಸಂದರ್ಭ ಬಂದರೆ ಕಾನೂನಿನಲ್ಲಿ ಅವಕಾಶ ಇದೆ, ಲಾಭ ಪಡ್ಕೊಳ್ಳಿ ಅಂತ ಹೇಳ್ತೀವಿ. ನೀವೆಲ್ಲ ಹೋಗಿ ಎಲ್ಲ ಅಣ್ಣ ಅಕ್ಕ ತಂಗಿಯರು ನಿಮ್ಮೆಲ್ಲ ಅಣ್ಣ ತಮ್ಮಂದಿರುವುದು ಹೋಗಿ ಕೇಸ್ ಹಾಕಿರಿ ಪ್ರಾಪರ್ಟಿ ತಗೊಳ್ಳಿ ಅಂತ ಇಲ್ಲ. ನಾವು ಹೇಳೋದಲ್ಲ. ಕಾನೂನಿನಲ್ಲಿ ಸ್ಕೋಪ್ ಇದೆ, ಅದು ತಿಳ್ಕೊಂಡಿರ್ಬೇಕು. ಕೆಲವೊಂದು ಸಂದರ್ಭದಲ್ಲಿ ನಮ್ಗೆ ಉಪಯೋಗ ಬರ್ಬೋದು. ಏನಾಗುತ್ತೆ, ಸಪೋಸ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈ ತವರ ಮನೆಯಲ್ಲಿ ಒಂದು 50 ಎಕರೆ ಜಮೀನು ಇರುತ್ತೆ, ಅವ್ರಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ, ಅವ್ರಿಗೆ ಒಂದು 10 ಎಕರೆ ಜಮೀನು ಇರುತ್ತೆ ಅಂತ ಇಟ್ಕೊಳ್ಳಿ ಬೇರೆ ಊರಲ್ಲಿ. ಇಲ್ಲಿ ಬಂದಂಥ ಸೊಸಿ 50 ಎಕರೆ ಜಮೀನಲ್ಲಿ ಎಂಜಾಯ್ ಮಾಡ್ತಿರ್ತಾರೆ, ಈ ಮನೆ ಮಗಳು ಹೋಗಿ 10 ಎಕರೆ ಎಂಜಾಯ್ ಮಾಡಿ. ಸಪೋಸ್ ಅವ್ರಿಗೆ ಸಾಲಾಗಿಲ್ಲ ಆಯಿತು ಅಂದ್ರೆ ಅದು 10 ಎಕರೆ ಹೋಯ್ತು ಅಂದ್ರೆ ಅದನ್ನ ಆ ಕಡೆ ಹೋಯ್ತು. ಮುಂದೆ ಈ ಮನೆಗೆ ಬಂದಕ್ಕೆ 50 ಎಕರೆದಾಗ ಎಂಜಾಯ್ಮೆಂಟ್ ಮಾಡ್ತಾರೆ, ಅವ್ರು ಹೋಗಿ 0 ಎಕರೆದಲ್ಲಿ ಎಂಜಾಯ್ಮೆಂಟ್. 0 ಎಕರೆನಲ್ಲಿ ಏನು ಎಂಜಾಯ್ಮೆಂಟ್ ಮಾಡೋದು, ಕಷ್ಟ ಆಗುತ್ತೆ. ಸೊ ಅವಾಗ ಅವಳಿಗೆ ಇಲ್ಲಿಂದ ಪ್ರಾಪರ್ಟಿ ಕೊಟ್ಟರೆ ಬಹುಶಃ ಅವಳ ಲೈಫು ಒಳ್ಳೇದಾಗುತ್ತೆ. ಅವಳಿಗೆ ಒಂದು ಎಂಥ ಆರ್ಥಿಕ ಸಾಮರ್ಥ್ಯ ಮೇಲೆ ಬರ್ಬೋದು. ಅವ್ರಿಗೆ ನಿಮ್ಮ ಮನೆ ಸೊಸೆ ಥರ ಅವಳು ಒಂದು ಒಳ್ಳೆಯ ಲೈಫ್ ಲೀಡ್ ಮಾಡ್ಬೋದು. ಇದೆಲ್ಲ ಏನು ಅಂತ ಹೇಳಿದ್ರೆ ಜೆಂಡರ್ ಜಸ್ಟಿಸ್ ಅಂತ ಹೇಳ್ತೀನಿ. ಮಹಿಳೆ ಮತ್ತು ಗಂಡು ಮಕ್ಕಳು ಎಲ್ಲ ಸಮಾನವಾಗಿರಬೇಕು. ಆಸ್ತಿ ಹಂಚಿಕೆಯಲ್ಲಿ ಎಲ್ಲ ರೀತಿ ಅದರ ಲಾಭ ನಾವು ಪಡ್ಕೋಬೇಕು. ಮತ್ತು ಇತ್ತೀಚೆಗೆ ಮಕ್ಕಳಿಗೆ ಸಹಿತ ಎಜುಕೇಶನ್ ಕೊಡೋದು ಭಾಳ ಅವಶ್ಯಕತೆ ಇದೆ. ಐ ಥಿಂಕ್ ಇಲ್ಲೆಲ್ಲ ಮಕ್ಕಳು ಶಾಲೆಗೆ ಬರ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ನಾವು ಒಂದು ಊರಲ್ಲಿ ಹೋಗಿದ್ವಿ, ಅಲ್ಲಿ ಹೇಳ್ತಾ ಇದ್ರು ಸ್ಕೂಲ್ ಮಾಸ್ಟರ್ಗಳೆಲ್ಲ ಲೇಬರ್ ಕೆಲಸ ಮಾಡುವಂಥ ಮಕ್ಕಳು, ಲೇಬರ್ ಕೆಲಸ ಮಾಡುವಂಥ ಮಕ್ಕಳು ಶಾಲೆಗೆ ಬರ್ತಾ ಇಲ್ಲ, ಬೇರೆ ಬೇರೆ ಕಾರಣಕ್ಕಾಗಿ ಅಂತ ಹೇಳ್ತಾ ಇದ್ರು. ಇಲ್ಲಿನ ಪರಿಸ್ಥಿತಿ ಹೇಗಿದೆ ನೋಡಿ. ಎಲ್ಲರಿಗೂ ಪೇರೆಂಟ್ಸ್ಗೆ ಹೇಳಿ ಎಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಈಗ ಅದು ಫಂಡಮೆಂಟಲ್ ರೈಟ್ ಆಗಿದೆ, ಫಂಡಮೆಂಟಲ್ ರೈಟ್ ಇದೆ. ಅದು ಮಕ್ಕಳ ಶಿಕ್ಷಣ ಕೊಡ್ಕೊಳ್ಳೋದು ಅವ್ರ ರೈಟ್ ಇದೆ. ಆ ರೈಟನ್ನು ನಾವು ಯಾರೂ ಡಿಪ್ರೈ ಮಾಡಲಿಕ್ಕೆ ಇಲ್ಲ. ಸೊ ಅದಕ್ಕಾಗಿ ಇಷ್ಟೆಲ್ಲ ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೆ ವಂದಿಸುತ್ತಾ, ಮತ್ತು ತಾವೆಲ್ಲ ಇಷ್ಟೊತ್ತು ಶಾಂತ ರೀತಿಯಿಂದ ಕೇಳಿದಿರಿ, ತಮಗೂ ಸಹಿತ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಅದೇ ರೀತಿ ನಮ್ಮ ಮುಖ್ಯ ಗುರುಗಳು ಒಂದು ಬೆಸ್ಟ್ ಟೀಚರ್ಸ್ ಅವಾರ್ಡ್ ಪಡ್ಕೊಂಡಿದ್ದಾರೆ, ಅವರಿಗೂ ನನ್ನ ವತಿಯಿಂದ ಸಹಿತ ಒಂದು ಶುಭಾಶಯಗಳನ್ನು ಕೋರುತ್ತಾ, ಮುಂದೆ ಅವರು ಇನ್ನೂ ಉನ್ನತ ಕೀರ್ತಿ ಅವರಿಗೆ ಸಿಗುವಂತಾಗಲಿ ಅಂತ ಹಾರೈಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಥ್ಯಾಂಕ್ ಯು. ಧನ್ಯವಾದಗಳು ಸಿದ್ದರಾಮ್ ಟಿ ಸರ್ ಅವರಿಗೆ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ DLSA ಸದಸ್ಯ ಕಾರ್ಯದರ್ಶಿಗಳಾದಂಥ ಸರ್ ಅವರಿಗೆ ವಿವಿಧ ಅತ್ಯಂತ ಅಗತ್ಯವಾಗಿರ್ತಕ್ಕಂಥ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಕೆಲವು ವಿಷಯಗಳ ಬಗ್ಗೆ ಮನದಟ್ಟಾಗುವಂತೆ ಇಲ್ಲಿವರೆಗೆ ಎಲ್ಲರನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಅವರಿಗೆ ವೇದಿಕೆ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈಗ